ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನಲ್ಲಿದ್ದೀನಿ ನೋಡಿ. ಇದು ಚಕ್ರಮುನಿ ಸೊಪ್ಪು ನೋಡಿ. ಚಕ್ರಮುನಿ ಸೊಪ್ಪು ಅಂದರೆ ಇದನ್ನು ಕೆಲವರು ವಿಟಮಿನ್ ಸೊಪ್ಪು ಅಂತಲೇ ಹೇಳ್ತಾರಪ್ಪ. ಇದನ್ನು ನೋಡಿ, ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾನು ಒಂದು 5 ಪಾಟ್ ಹಾಕಿದ್ದೀನಪ್ಪ. ಇದನ್ನು ನೋಡಿ, 5 ಪಾಟಲ್ಲೂ ಚಕ್ರಮುನಿ ಸೊಪ್ಪೇ ಇದೆ. ಏಕೆಂದರೆ 1-2 ಪಾಟಲ್ಲಿ ಸೊಪ್ಪು ಇದು ತುಂಬ ಒದಗೋದಿಲ್ಲಪ್ಪ. ಇದು ನೋಡಿ, ಇದರಲ್ಲಿ ಒಂದು ರೆಸಿಪಿ ಕೊಡ್ತೀನಪ್ಪ ನಾನು ಕಟ್ ಮಾಡಿ, ಓಕೆನಾ? ನೋಡಿಪ್ಪ, ಇದೆಲ್ಲ ಹೂವಿದು ಚಕ್ರಮುನಿ ಸೊಪ್ಪಿನಲ್ಲಿ ಹೂವು ಬಿಟ್ಟಿರೋದು ಇದು ನೋಡಿ. ಕಡ್ಡಿ ನೆಲ ನೆಲ್ಲಿಕಾಯಿ ಬರುತ್ತಲ್ಲ, ಆ ಥರ ಎಲೆ ಕೆಳಗಡೆ ಬರುತ್ತೆಪ್ಪ ಇದು ಹೂವು ನೋಡಿ. ಸೇಮ್ ನೆಲ ನೆಲ್ಲಿಕಾಯಿ ಥರನೇ ನೋಡಿ, ಈ ಥರ ಬರುತ್ತೆ ನೋಡಿ. ನೋಡಿಪ್ಪ, ಈ ಗರಿ ಥರನೇ ಈ ಥರ ಇರುತ್ತಲ್ಲ, ಇದನ್ನು ಹೀಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ರೀಪಾಟ್ ಮಾಡಬೇಕಂದ್ರೆ ನೋಡಿ, ಇಷ್ಟು ಕಡ್ಡಿ ಇರುತ್ತಲ್ಲ, ರೀಪಾಟ್ ಮಾಡಬೇಕಂದ್ರೆ ಅಪ್ಪ, ಇದನ್ನು ಎಷ್ಟು ಕಡ್ಡಿ ಹಾಕ್ತೀರ ನೀವು, ಒಂದು 15 ಪಾಟ್ಗೆ ಹಾಕ್ಬೋದು. ಇದನ್ನು ಆ ಥರ ಕಡ್ಡಿನೇ ಬರುತ್ತೆ, ಇದು ಕಟ್ಟಿಂಗ್ಸೇ ಬರುತ್ತೆ ನೋಡಿ. ಇಷ್ಟು ಸೊಪ್ಪು ಸಿಕ್ತಪ್ಪ ನೋಡಿಪ್ಪ. ಈ ಥರ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರುತ್ತೆ ನಿಮಗೆ, ಬುಡಾದಿಂದನೇ ಮತ್ತೆ ಚಿಗುರುತ್ತೆ ನಿಮಗೆ, ಮತ್ತೆ ಸೊಪ್ಪು ಸಿಗುತ್ತೆ. ಜಾಸ್ತಿ ಬೇರೆ ಬಂದಿದ್ರೆ ಅದನ್ನು ರೀಪಾಟ್ ಮಾಡಬೇಕು ನೋಡಿಪ್ಪ. ಇದನ್ನು ಈ ಥರ ಬಿಡಿಸ್ಕೋಬೇಕು ನೋಡಿ. ಬಿಡಿಸೋದಂತೂ ತುಂಬ ಈಸಿ, ನಿಮಗೆ ಆರಾಮಾಗಿ ಬಿಡಿಸ್ಕೋಬೋದು ನೋಡಿಪ್ಪ. ಸೊಪ್ಪು ಸೋಸ್ಬಿಟ್ಟು ಅರಿಶಿನ ಉಪ್ಪು, 1 ಸ್ಪೂನ್ ಅರಿಶಿನ 1 ಸ್ಪೂನ್ ಉಪ್ಪು ಹಾಕಿಬಿಟ್ಟು ಈ ಥರ ನೆನೆಸಿದ್ದೀನಿ. ನೆನೆಸಿ ಒಂದು 2 ನಿಮಿಷ, ಒಂದು 5 ನಿಮಿಷ ಬಿಡಿಯಪ್ಪ. ಆಮೇಲೆ ನೀವು ಬೋಲ್ಗೆ ಹಾಕಿ 2-3 ಸಲ ಸೊಪ್ಪು ಮೊದಲೇ ಕ್ಲೀನ್ ಮಾಡಿ ಆಮೇಲೆ ಅರಿಶಿನ ಉಪ್ಪು ಹಾಕಿ ಇಡಬೇಕು, ಓಕೆನಪ್ಪ? ಒಗ್ಗರಣೆಗೆಪ್ಪ ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಟೊಮೆಟೊ, ತೆಂಗಿನಕಾಯಿ ತುರಿ, ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಓಕೆನಾ? ಅಪ್ಪ, ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿಪ್ಪ. ಎಣ್ಣೆ ಎಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಸೊಪ್ಪಿನ ಪಲ್ಯಗೆಲ್ಲ ಎಣ್ಣೆ ಜಾಸ್ತಿ ಬೇಡ. ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಆಡಿಸಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ನೋಡಿಪ್ಪ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಪ್ಪ ಇದಕ್ಕೆ, ಚಕ್ರಮುನಿ ಸೊಪ್ಪಿಗೆ. ಎಲ್ಲದಕ್ಕೂ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಬೇಕಪ್ಪ, ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಆಡಿಸಿಪ್ಪ. ಈರುಳ್ಳಿ ಚೆನ್ನಾಗಾಗುತ್ತೆ ಈಗ ನೋಡಿಪ್ಪ. ಅರ್ಧಂಬರ್ಧ ಆಗಿದೆ, ತುಂಬ ಕೆಂಪಿಗೆ ಮಾಡಿಲ್ಲ ಈರುಳ್ಳಿ ನಾನು. ಇದು ಅರ್ಧಂಬರ್ಧ ಆಗಿದೆ ಒಗ್ಗರಣೆ ನೋಡಿ. ಈಗ ಸೊಪ್ಪು ಹಾಕ್ತೀನಪ್ಪ. ಸೊಪ್ಪು ಸ್ವಲ್ಪ ಮೀಡಿಯಮ್ಮಾಗಿ ಕಟ್ ಮಾಡಿದ್ದೀನಿ, ಚಕ್ರಮುನಿ ಸೊಪ್ಪು. ಈಗ ಸೋಸೋದಂತೂ ನುಗ್ಗೆ ಸೊಪ್ಪು ಥರ ಏನಿಲ್ಲಪ್ಪ, ಸೋಸೋದು ತುಂಬ ಈಸಿನೇ. ಇದು ಬೇಗ ಸೋಸ್ಬಿಡ್ಬೋದು ನೀವು ನೋಡಿಪ್ಪ. ನಾನು ಬೆಳೆದು ಪಾಟಲ್ಲಿ ನಿಮಗೆ, ಅದರಲ್ಲೂ ಈಗ ಕೆಲವೊಂದು ಸೊಪ್ಪುಗಳು ಪರಿಚಯನೇ ಇಲ್ಲ, ಆ ಥರ ಹಾಕ್ತಾ ಇದೆ, ಒಟ್ಟೋಗ್ತಾ ಇದೆ ಸೊಪ್ಪುಗಳೆಲ್ಲ. ಅದಕ್ಕೆ ಇಂಥವೆಲ್ಲ ಪಾಟಲ್ಲಿ ಹಾಕೋಬೇಕಪ್ಪ, ಇರುತ್ತೆ ಅವಾಗ ಚಕ್ರಮುನಿ ಸೊಪ್ಪು. ಇದನ್ನು ಸ್ವಲ್ಪ ಆಡಿಸಿಪ್ಪ ನೋಡಿಪ್ಪ. ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಆಲ್ರೆಡಿ ಹಾಕಿದ್ದೀರ ಸ್ವಲ್ಪ, ಈರುಳ್ಳಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿಪ್ಪ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಈಗ ಸ್ವಲ್ಪ ನುಗ್ಗೆ ಸೊಪ್ಪು ಥರ, ಅದಕ್ಕೆ ಸ್ವಲ್ಪ ಮೆತ್ತಕ್ಕಾಗಲಿ ಅಂತ ನೀರು ಹಾಕ್ತೀನಿ. ಈಗ ಕ್ಲೋಸ್ ಮಾಡ್ತೀನಪ್ಪ ನೋಡಿಪ್ಪ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಇಷ್ಟು ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಆಗಿದೆ ನೋಡಿ, ಈ ಥರ. ಈಗ ಟೊಮೆಟೊ ಹಾಕ್ತೀನಪ್ಪ ನೋಡಿ. ಟೊಮೆಟೊ ಇಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಟೊಮೆಟೊ ಹಾಕಬೇಕಪ್ಪ, ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿ. ಇದು ನಮ್ಮ ಅತ್ತೆಯವರು ಮಾಡ್ತಿದ್ರಪ್ಪ, ಅದೇ ಥರನೇ ನಿಮಗೆ ಈ ರೆಸಿಪಿ ಕೊಟ್ಟಿದ್ದೀನಿ ನೋಡಿಪ್ಪ. ಟೊಮೆಟೊ ಒಂಚೂರು ಉಪ್ಪು ಮತ್ತೆ ನೋಡಿ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಕ್ಲೋಸ್ ಮಾಡಿಪ್ಪ, 2 ನಿಮಿಷ ಕ್ಲೋಸ್ ಮಾಡಿ. ಅದು ಟೊಮೆಟೊ ಸ್ವಲ್ಪನೇ ಇದಾಗಬೇಕಪ್ಪ,
ನೋಡಿಪ್ಪ 2 ನಿಮಿಷ ಅಷ್ಟೇ ಕ್ಲೋಸ್ ಮಾಡಿದ್ದೀನಿ ನೋಡಿ. ಇದು ನಮ್ಮ ಅತ್ತೆಯವರು ಚಕ್ರಮುನಿ ಸೊಪ್ಪು ಪಲ್ಯ ಮಾಡ್ತಿದ್ರಲ್ಲ ಅದೇ ಥರನೇ ಮಾಡಿದ್ದೀನಪ್ಪ. ಅವರು ಟೊಮೆಟೊ ಹಾಕ್ತಾಯಿದ್ರು, ನಿಮಗೂ ಟೊಮೆಟೊ ಹಾಕ್ಬಿಟ್ಟೆ ನೋಡಿಸಿದ್ದೀನಿ ನಿಮಗೆ. ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಜಾಸ್ತಿ ಬೇಕಪ್ಪ, ತೆಂಗಿನಕಾಯಿ ತುರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಲ್ಯ. ಈ ಥರ ಪಲ್ಯ ನೋಡಿ ನಮ್ಮ ಪಾಟಲ್ಲಿದ್ದರೆ ಮಾತ್ರ ಸಾಧ್ಯ ಅಲ್ವಾ. ಟೇಸ್ಟಿ, ಹೆಲ್ದಿ ಅಲ್ಲ, ಮತ್ತು ತುಂಬ ಅಪರೂಪದ್ದಲ್ಲಪ್ಪ ಚಕ್ರಮುನಿ ಸೊಪ್ಪು. ನಿಮಗೆ ಜಾಗಗಳಿದ್ರಂತೂ ಚಕ್ರಮುನಿ ಸೊಪ್ಪು ಹಾಕ್ಕೊಳ್ಳಿಪ್ಪ. ಹೆಲ್ದಿ, ತುಂಬ ಹೆಲ್ದಿ. ಇದು ವಿಟಮಿನ್ ಸೊಪ್ಪು ಅಂತಲೇ ಹೇಳ್ತಾರೆ. ಓಕೆನಾ? ಈಗ ನಿಮಗೆ ಸರ್ವ್ ಮಾಡ್ತೀನಪ್ಪ. ನೋಡಿಪ್ಪ, ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ. ತುಂಬ ಟೇಸ್ಟಿ ಹೆಲ್ದಿ ಫುಡ್ ಇದು. ಸೈಡ್ ಡಿಶ್ಶು ನಾನು ಬೆಳೆದು ಪಾಟಲ್ಲಿ ನಿಮಗೆ ಒಂದು ಒಳ್ಳೆ ಸೈಡ್ ಡಿಶ್ ಕೊಟ್ಟಿದ್ದೀನಿ. ಟೇಸ್ಟ್ ನೋಡಿ, ಲೈಕ್ ಕೊಡಿ. ಓಕೆನಾ? ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಅಪ್ಪ. ಲೈಕ್ ಕೊಡಿ. ಓಕೆ.